ಮತ್ತು ಅವ್ರು ಇನ್ನೊಂದು ತನಿಖೆ ಆಗ್ಬೇಕಂತಾರೆ. ಎಲ್ಲ ತನಿಖೆ ಸರಿ, ಒಂದೇಳ ತಪ್ಪಿದಷ್ಟು ಕಂಡು ಬಂದ್ರಿ ನಾವು ಶಿಕ್ಷೆ ಎಷ್ಟು ಮಂದಿಗೆ ಆಗಿದೆ ಇಲ್ಲಿವರೆಗೆ ಅನ್ನೋದಕ್ಕೆ ಉತ್ತರ ನಮ್ಮಲ್ಲಿಲ್ಲ. ಅದಕ್ಕಾಗಿ ಇವೆಲ್ಲಕ್ಕಿಂತ ಇಂಪಾರ್ಟೆಂಟ್ ನಮ್ಮಲ್ಲೇ ನಾವು ತಿಳ್ಕೊಂಡು ಮುಂದೆ ಹೋಗ್ಬೇಕು, ಕೂಡಿ ಹೋಗ್ಬೇಕು ಅನ್ನುವಂಥ ಮಾತನ್ನು ನೆನಪಿಡಬೇಕಾಗಿದೆ. ಅದೇ ಕಾಲಕ್ಕೆ ನಮ್ಮ JDSನ ನಾಯಕರು HDK ಅವರಂತೆ ಕಾಂಗ್ರೆಸ್ ಕೆಟ್ಟ ಆಡಳಿತಪ್ಪ ಇದು, ಮುಸ್ಲಿಮರು ಎತ್ತಿ ಕಟ್ಟೋದು ಅದು ಮಾತಾಡ್ತಾ ಇದ್ದಾರೆ, ಅಪೀಸ್ಮೆಂಟ್ ಮಾಡ್ತಾರೆ ಇವರು, ಅದೇ ಕಾರಣಕ್ಕೆ ಶುರುವಾಗಿದೆ ಅನ್ನೋಂಥ ಮಾತನ್ನು. ಅದೇ ಕಾಲಕ್ಕೆ BJP ನಿಯೋಗರು ಈಗಾಗಲೇ ಅಲ್ಲಿ ಯಾರ್ಯಾರಿಗೆ ಹಿಂದೂಗಳು ಪೇಟೆ ಇರೋ ಮನೆ ಎಷ್ಟೇ ಭೇಟಿ ಆಗಿ ಹೋಗ್ತಾ ಇದ್ದಾರೆ. ಹಿಂಗೆ ಆಗಬಾರ್ದು ರೀ. BJPಗಳು ಹಿಂದೂಗಳ ಮನೆಗೆ ಹೋಗೋದು, ಕಾಂಗ್ರೆಸ್ಸಿಗರು ನಮ್ಮ ಮುಸ್ಲಿಮರ ಮನೆಗಳಿಗೆ ಹೋಗೋದು ಅಷ್ಟಲ್ಲ, ಎಲ್ಲ ಜನರು ವಿಶ್ವಾಸ ತೊಗೊಂಡು ಈ ಒಂದು ಕದನವನ್ನು ನಿಲ್ಲಿಸಬೇಕಾಗಿದೆ. ಎರಡೂ ಪಾರ್ಟಿಗಳು ಕೊಡ್ಕೊಂಡು ಆ ದಿಸೆಯಲ್ಲಿ ಹೆಜ್ಜೆ ಇಟ್ಟರೆ ಒಂದಿಷ್ಟು ದಿನ ಆಗ್ಬೋದೇನೋ. ಕೆಟ್ಟ ಆಡಳಿತ ಎಲ್ಲರದ್ದು ಕೆಟ್ಟ ಆಡಳಿತ ಆಗ್ಯಾವ. ಇವು ಹಿಂದೆ BJP ಇದ್ದಾಗೂ ಆಗ್ಯಾವ ಕೆಲಸಗಳು ಇಂಥವ. ಆದ್ರೆ ಇವತ್ತು ಆಗಿದ್ದು ಇದರರ್ಥ ನಾವು ಸಪೋರ್ಟ್ ಮಾಡ್ಕೋಬೇಕು ಅಂತಲ್ಲ. ಇಂಥವ ಆಗದಂಗೆ ನಡಿದಂಗೆ ನಾವೇನು ಮಾಡಬೇಕು ಅನ್ನೋದ್ರ ಚಿಂತನೆ ಮಾಡೋದು, ಜೊತೆಗೆ ಸರ್ಕಾರ ಸಹಿತ ಇನ್ನಷ್ಟು ಬಿಗಿಯಾಗಿ ಇಂಥ ಘಟನೆಗಳು ನಡೀದಂಗೆ ನೋಡ್ಕೊಳ್ಳೋದು ಅದರ ಕರ್ತವ್ಯ. ಆ ದಿಶೆಯಲ್ಲಿ ಪರಮೇಶ್ವರ್ ಅವರು ಈಗಾಗಲೇ ಹೇಳಿದ್ದಾರೆ, ಇದರಿಂದ ಹಿಂದೂಗಳದ ಕೈವಾಡದ ಹಿಂದೂ ಯುವಕರು ಅಂತೇಳಿ ಅದನ್ನು ಇಲ್ಲವೋ ಅದು ನೋಡಬೇಕು. ಆದರೆ ಇದ್ದಿದ್ದು ಮಾತ್ರ ಹಿಂದೂ ಮುಸ್ಲಿಮ್ ಎಲ್ಲ ಯುವಕರಿದ್ದಾರೆ, ಗದ್ದಲ ಮಾಡಿದ್ದಾರೆ, ಇಬ್ಬರೂ ಕಾರಣಕರ್ತರು ಅದರಲ್ಲಿ ಹೇಳುವಂಥ ಮಾತನ್ನು ಎಲ್ಲರೂ ಒಪ್ಪಿಕೊಂಡು ಸರ್ಕಾರದವರು ಆ ದಿಶೆಯಲ್ಲಿ ಬ್ಯಾಲೆನ್ಸ್ ಕಾಯ್ಕೊಂಡು ತನಿಖೆ ಮಾಡಿ ತಪ್ಪಿತಸ್ಥರ ಶಿಕ್ಷೆ ಕೊಡಿಸಲಿ. ಆ ಶಿಕ್ಷೆ ಆಯ್ತಂದ್ರೆ ಅದು ಒಂದು ದೊಡ್ಡ ಎಲ್ಲರಿಗೂ ಸಮಾಧಾನ ಆಗುವಂಥ ವಿಷಯ ಅಂತ ಹೇಳ್ತಾ, ಮದ್ದೂರು ಗಲಭೆ ಈ ಮೈಸೂರನ್ನು ಇನ್ನೊಂದು ಕರಾವಳಿ ಮಾಡಿದ್ದೆ ಅನ್ನೋ ಪ್ರಶ್ನೆಗೆ ಈಗ ನಾವು ಉತ್ತರ ಹೊಡಬೇಕಾಗಿತ್ತು, ಅದಾಗದೆ ನೋಡ್ಕೋಬೇಕಾಗಿತ್ತು ಅಂತ ಹೇಳ್ತಾ, ಇದು ನೀವು ಲೈಕ್ ಆಗ್ಬೋದು, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಮುಂದೆ ಜೊತೆಗೆ ಸಬ್ಸ್ಕ್ರೈಬ್ ನಿಲ್ಲಿಸಬೇಡ್ರಿ. H16 ನ್ಯೂಸ್ ಅರ್ಥಾತ್ ಸೀತಾರಾಮ್, ಇದು ಸತ್ಯದ ಕೈಗನ್ನಡಿ ವಂದನೆಗಳು.